ದಾವಣಗೆರೆ ರೈಲ್ವೆ ಸ್ಟೇಷನ್ ಬಳಿ ಅಂಜಲಿಯನ್ನ ಕೊಂದ ಹಂತಕ ವಿಶ್ವನನ್ನ ಅರೆಸ್ಟ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಈತನಿಗೆ ಗಂಭೀರ ಗಾಯಗಳಾಗಿದೆ. ಸೊ ಆಸ್ಪತ್ರೆಗೆ ಸೇರಿಸಿದ್ದಾರೆ, ಕಿಮ್ಸ್ಗೆ ದಾಖಲು ಮಾಡಿದ್ದಾರೆ. ಕಿಮ್ಸ್ಗೆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಅವರು ಭೇಟಿಗೆಯನ್ನ ಕೊಟ್ಟಿದ್ದು, ಹಂತಕ ವಿಶ್ವ ಸದ್ಯ ಕೋಮಾ ಪರಿಸ್ಥಿತಿಯಲ್ಲಿದ್ದಾನೆ. ತಲೆ ಮತ್ತು ಬೆನ್ನಿಗೆ ಗಂಭೀರ ಗಾಯಗಳಾಗಿದೆ. ವಿಶ್ವಮಾನವ ಟ್ರೈನ್ ಹತ್ತಿದ್ದಾನೆ ಅನ್ನೋ ಮಾಹಿತಿ ಇತ್ತು. ಟ್ರೈನ್ ಇಂದ ಯಾಕೆ ಬಿದ್ದ ಅನ್ನೋದನ್ನ ಆತನೇ ಹೇಳಬೇಕು. ಬಟ್ ಆತ ಕೋಮಾ ಪರಿಸ್ಥಿತಿಯಲ್ಲಿ ಇದ್ದಂಗೆ, ಕೋಮಾ ಸ್ಥಿತಿಯಲ್ಲಿ ಇದ್ದಾನೆ. ಪ್ರಜ್ಞೆ ಬರ್ಬೇಕು ಅವನಿಗೆ. ಪ್ರಜ್ಞೆ ಬಂದ ಬಳಿಕ ಹೇಳಿಕೆ ಪಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆ ಕಮಿಷನರ್ ಇದ್ದಾರೆ. ಕೊನೆಗೂ ವಿಶ್ವನ ಬಂದ ಇದೆ, ಯಾವ ರೀತಿ ವಶಕ್ಕೆ? ಸೊ ಇವನು ಮೊಬೈಲ್ ಫೋನ್ ಆಗಲಿ ಅಥವಾ ಬೇರೆ ಏನು ಯಾವುದೇ ಪರಿಕರಗಳನ್ನು ಇವನು ಬಳಸ್ತಾ ಇರಲಿಲ್ಲ. ಪ್ಲಸ್ ಇವನು ಫ್ಯಾಮಿಲಿ ಅಂದರೆ ಬರೀ ತಾಯಿ ಜೊತೆ ಆಗಲಿ, ಸಂಬಂಧಿಕರ ಜೊತೆ ಆಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಇವನು ಒಂಥರ ಓದ ಕಡೆ ಅವನು ಜೀವನ ಮಾಡಿಕೊಂಡು ಇದ್ದಂತಹ ವ್ಯಕ್ತಿ ಇವನು. ಸೊ ಹೀಗಾಗಿ ನಮಗೆ ಸಾಕಷ್ಟು ಕ್ಲೂಸ್ ಇರಲಿಲ್ಲ. ಬಟ್ ಇವನು ಪ್ರಕರಣ ಆದಮೇಲೆ, ಕೊಲೆ ಪ್ರಕರಣ ಆದಮೇಲೆ ಇವನು ದಾವಣಗೆರೆ ಕಡೆ ಬಸ್ ಹತ್ತಿದ್ದಾನೆ ಅಂತ ಹೇಳಿ ಅಷ್ಟು ಮಾತ್ರ ಎವಿಡೆನ್ಸ್ ಇತ್ತು ನಮಗೆ. ನಾವು ಅದೇ ಒಂದು ಜಾಡಿ ಹಿಡಿದು ಬೇರೆ ಕಡೆ ಅವನು ಸಂಬಂಧಿಕರ ಮನೆ ಕಡೆ ಹೋಗಿರ್ಬೋದು, ಅಥವಾ ಕೆಲಸ ಮಾಡೋ ಕಡೆ ಹೋಗಿರ್ಬೋದು, ಬೆಂಗಳೂರು ಹೋಗಿರ್ಬೋದು, ಅಥವಾ ಈ ಕಡೆ ಬೆಳಗಾಂ ಕಡೆ ಹೋಗಿರ್ಬೋದು ಅಂತ ಹೇಳಿ ಒಂದು ಎಲ್ಲ ಆ್ಯಂಗಲಿಂದ ಸುಮಾರು 8 ತಂಡ ಅಧಿಕಾರಿ ಸಿಬ್ಬಂದಿಗಳ ತಂಡ ಹಗಲು ರಾತ್ರಿ ಪರಿಶ್ರಮದಿಂದ ಕೆಲಸ ಮಾಡಿದೆ. 2 ದಿವಸ ಮಾಡಿ ಅದರ ಒಂದು ಪರಿಣಾಮವಾಗಿ ನಿನ್ನೆ ಒಂದು 10:30 ಸುಮಾರು ರಾತ್ರಿಗೆ ರೈಲ್ವೆ ಪೊಲೀಸ್ ಅವರಿಂದ ಒಂದು ಮಾಹಿತಿ ಸಿಗುತ್ತೆ. ಅವರ ಮಾಹಿತಿ ಮತ್ತು ಅವರ ಕೋಆಪರೇಷನ್ ಮೇರೆಗೆ ನಮ್ಮ ಟೀಮ್ ಸ್ಥಳಕ್ಕೆ ಧಾವಿಸಿ ಇವನ್ನ ಐಡೆಂಟಿಫೈ ಮಾಡ್ತಾರೆ. ಇವನು ನಮ್ಮ ಪ್ರಕರಣದ ಆರೋಪಿ ಅಂತ ಹೇಳಿ ಐಡೆಂಟಿಫೈ ಮಾಡಿದ ಮೇಲೆ ಇಮಿಡಿಯೇಟ್ ಅವನ್ನ ವಶಕ್ಕೆ ತಗೊಂಡಿದ್ದೀವಿ. ಬಟ್ ಅವನಿಗೆ ಮುಖಕ್ಕೆ ತಲೆಗೆ ತೀವ್ರ ಗಾಯ ಆಗಿರೋದ್ರಿಂದ ಈ ರಿಕ್ವೈರ್ಸ್ ಟ್ರೌಮಾ ಕೇರ್ ಅಂತ ಹೇಳಿ ಸದ್ಯ ಕಿಮ್ಸ್ ಹುಬ್ಳಿಯಲ್ಲಿ ಅವನಿಗೆ ದಾಖಲು ಮಾಡಿ ಡಾಕ್ಟರ್ಸು ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರ ಗ್ರೀನ್ ಸಿಗ್ನಲ್ ಸಿಕ್ಕ ಮೇಲೆ ನಾವು ಅವನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ನಡೆಸ್ತೀವಿ. ತಾವು ಭೇಟಿ ಆದ್ರಿ, ಪರಿಸ್ಥಿತಿ ಯಾವುದಿದೆ, ಎಷ್ಟು ದಿನ ಚಿಕಿತ್ಸೆ ಸಿಗಬಹುದು ಮತ್ತು ರಿಕವರಿ ಆಗೋ ಅದು ನಮ್ಮ ಕಂಟ್ರೋಲಲ್ಲಿಲ್ಲ. ಅದು ಡಾಕ್ಟರ್ಸು ಕಿಮ್ಸ್ ಆಸ್ಪತ್ರೆ ಡಾಕ್ಟರ್ಸು ಅವರ ಬೆಸ್ಟ್ ಟ್ರೀಟ್ಮೆಂಟ್ನ ಅವರು ಕೊಡ್ತಾ ಇದ್ದಾರೆ. ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಅವನ್ನ ನಾವು ತನಿಖೆಗೆ ಅಂತ ಹೇಳಿ ತಗೋತೀವಿ, ಪೊಲೀಸ್ ಕಸ್ಟಡಿ ತಗೋತೀವಿ. ಓಕೆ, ಇದೊಂದು ಪೊಲೀಸ್ ಕಮಿಷನರ್ ಅವರ ಮಾತುಗಳು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಲ್ವಿ ಟಿವಿ, ಹುಬ್ಬಳ್ಳಿ.